ಅಲ್ಲ ರೈತ ಬಂದ್ರೆ ನಾನು ಪೈ ತನೇಶ್ ಮಾತಾಡ್ತಿರೋದು. ಇಲ್ಲಿ ಏನಕ್ಕೆ ಬಂದಿದ್ರು ಅಂದ್ರೆ ಮಿನಿಮಮ್ 500 ಕೋಳಿ ಸಾಕಿದ್ದಾರೆ. ಇದ್ರ ಬಗ್ಗೆ ಒಂಚೂರು ಮಾಹಿತಿ ತಿಳ್ಕೊಂಡು ನಿಮ್ಗೂ ಮಾಹಿತಿ ಕೊಡೋಣ. ಯಾವ್ಯಾವ ತರ ಫುಡ್ ಹಾಕ್ತಿವಿ, ಯಾವ್ಯಾವ ತರ ನೀರ್ ಮೇಂಟೈನ್ ಮಾಡ್ತಾರೆ, ಮತ್ತೆ ಆರೋಗ್ಯ ಏನಾರ ಸಮಸ್ಯೆ ಆದ್ರೆ ಹೆಂಗ್ ಮೇಂಟೈನ್ ಮಾಡ್ತಾರೆ ಅದ್ರದ್ದು ಚೂರು ಮಾಹಿತಿ ತಿಳ್ಕೊಂಡ್ ಬರೋಣ. ಸರ್ ನಿಮ್ ಪರಿಚಯ? ನನ್ನ ಹೆಸರು ಜಯರಾಮ್ ಅಂತ. ಜಯರಾಮ್. ಯಾವ ಸರ್? ದೊಡ್ಡರ್ನಾಳು. ದೊಡ್ಡರ್ನಾಳು. ಸರ್ ಇಲ್ಲಿ ಎಷ್ಟು ಕೋಳಿ ಇದಾವೆ? ಒಂದು 500 ಇದೆ. 500. ಈಗ ನಾವು ಹೊಸ್ದಾಗಿ ಶೆಡ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಈಗ ಒಂದು ತಿಂಗಳು ಮರಿ ತಂದ್ರೆ ಚೆನ್ನಾಗಿರುತ್ತಾ? ಈಗ ಹೊಸ್ದಾಗಿ ಅಂತಂದ್ರೆ ನಮ್ಗೆ ಬ್ರೂಡಿಂಗ್ ಮಾಡಕ್ಕೆಲ್ಲ ಗೊತ್ತಿಲ್ವಲ್ಲ, ಒಂದ್ ತಿಂಗಳು ಮರಿ ತಂದ್ರೆ ಚಂದ. ಒಂದ್ ತಿಂಗಳು ಮರಿಗಳು ತಂದ್ರೆ ಚೆನ್ನಾಗಿ ಸಾಕ್ಬೋದು. ಚೆನ್ನಾಗಿ ಸಾಕ್ಬೋದು. ಈಗ ಮೆಡಿಸಿನ್ ಇಷ್ಟ ಬಂದ್ರೆ ವಿಪರೀತ ಕಾಯಿಲೆ ಅಂತಾರೆ ಕೋಳಿಗಳಿಗೆ. ನಾವೇನು ಮೆಡಿಸಿನ್ ಹಾಕಿಲ್ಲ. ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಎಲ್ಲ ನ್ಯಾಚುರಲ್ ಆಗಿ ಆಗ್ತದೆ. ಇನ್ನ ಈ ಕರಿಮೆಣಸು ವಾರಕ್ಕೊಂದ್ಸಲಿ ಬೀಸ್ಬಿಟ್ಟು ಹಾಕ್ತಿವಿ. ಕರಿಮೆಣಸು ಎಲ್ಲ ಹಾಕ್ತಿದ್ರ? ಇದು ನೀರು ಬಂದ್ರೆ ಹೆಂಗ್ ಕೊಡ್ತೀರಾ ನೀವು? ನೀರು ನಾವು ಡ್ರಮ್ಮಿ ಡೈಲಿ ತುಂಬ್ಕೊಂಡು ಈ ಡ್ರಿಂಕಿಂಗ್ ವಾಟರ್ ಅಲ್ಲಿ ಇರ್ತೀವಿ. ಈ ಡ್ರಿಂಕ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ ಸರ್, ತೋರ್ಸಕ್ಕಾಗತ್ತಾ? ಇದೈತಲ್ಲ, ಹಿಂಗ್ ತುಂಬೋದು. ಈ ತರ ತುಂಬಿಬಿಟ್ಟು ಹಿಂಗ್ ಹಾಕ್ಬಿಟ್ರೆ ಬಿಡೋದು ಇಷ್ಟೇ. ಡೈಲಿ ತೊಳೆದು ದಿನಾಲು ವಾಶ್ ಮಾಡ್ಲೇಬೇಕು. ಯಾಕಂದ್ರೆ ನೀರು ಹೊಸ ನೀರು ಕೊಟ್ರೆ ಚೆನ್ನಾಗಿರುತ್ತೆ. ಡೈಲಿ ಫ್ರೆಶ್ ಆಗಿ ಕೋಳಿ ಆಕ್ಟಿವ್ ಆಗಿರುತ್ತೆ. ತೊಳೆದೇ ಇಡೋದು ಡೈಲಿ. ಮತ್ತೆ ಪಾಚಿ ಗೀಚಿ ಕಟ್ರೆ ಅದಕ್ಕೆ ಹುಷಾರಿಲ್ದಂಗ ಆಗವು. ಡೈಲಿ ಸಂಜೆ ತೊಳೆದಿರ್ತೀನಿ, ಬೆಳಿಗ್ಗೆ ನೀರು ತುಂಬಿರ್ತೀನಿ. ಮತ್ತೆ ಇದಕ್ಕೆ ಆಲ್ಮೋಸ್ಟ್ ಎಷ್ಟು ಖರ್ಚು ಬರ್ಬೋದು ಸರ್? ಇದಕ್ಕೆ 150 ರೂಪಾಯಿ ಒಂದು 150 ರೂಪಾಯಿ ಒಂದು ತಂದಿದ್ರ. ಇಂತ ಈಗ 500 ಕೋಳಿ ಸಾಕ್ತಿವಿ ಅಂದ್ರೆ ಈಗ ಎಷ್ಟು ತಗೊಂಡ್ ಇಕ್ಕೊಂಡ್ರೆ ಚೆನ್ನಾಗಿರುತ್ತೆ? ಒಂದು 5 ತಂದ್ರೆ ಸಾಕು. 5. ಈಗ ನೀರೊಳಕ್ಕೆಲ್ಲ ಟಾನಿಕ್ ಮಿಕ್ಸ್ ಮಾಡ್ತಾರಲ್ಲ, ಹಳದಿ ಪೌಡರ್ ಹಾಕ್ತೀನಿ ಅಷ್ಟೇ ನಾನು. ಅದೇನಕ್ಕೆ ಹಾಕತ್ತೆ? ಅದು ಯಾವ್ದಾರ ಕಾಯಿಲೆ ಪಲ್ಲೆ ಇದಾಗುತ್ತೆ ಅಂತ. ಇದು ಕಾಯಿಲೆ ಪಲ್ಲೆ ಇದಾಗುತ್ತೆ. ಈಗ ಒಂದು ಕೋಳಿ ಈಗ 500 ಕೋಳಿ ಇದಾವಲ್ಲ, ನಿಮಗೆ ದಿನಕ್ಕೆ ಎಷ್ಟು ಖರ್ಚು ಬರ್ಬೋದು? ಏನೇನು ಫುಡ್ ಮೇಂಟೈನ್ ಮಾಡ್ತೀರಾ? ಅಳಜೋಳದ ನುಚ್ಚು ಹಾಕ್ತಿವಿ, ವೇಸ್ಟ್ ರಾಗಿ ಹಾಕ್ತಿವಿ, ತರಕಾರಿ ವೇಸ್ಟ್ ಹಾಕ್ತಿವಿ, ತಂದು ಸೊಪ್ಪು ತರಕಾರಿ ಸಿಕ್ಕಿದ್ದೆಲ್ಲ ತಂದು ಹಾಕ್ತಿವಿ. ಒಂದು ದಿನಕ್ಕೆ ಎಷ್ಟು ಖರ್ಚು ಬರ್ಬೋದು? ಒಂದು 250-300. 250-300. ಈಗ ಅಳಜೋಳ ಪೌಡ್ರು ವೇಸ್ಟ್ ಆಗಿ ಅವೆಲ್ಲ ಸೇರ್ಸಿ ಹಾಕ್ತೀರ ನೀವು. ಇದು ಶೆಡ್ ಹೆಂಗ್ ಮಾಡ್ಕೊಂಡಿದೀರಾ? ಮತ್ತೆ ಮೆಸ್ ಯಾವ ತರ? ಶೆಡ್ ಅಂತ ಅಂದ್ರೆ ನಾನು ಇದು ಮೆಸ್ ಹೊಡೆದ್ಬಿಟ್ಟು ಇದು ಕಟ್ಬಿಟ್ಟು ಮಾಡಿದೀನಿ. ಒಂದು 2 ಅಡಿ ಉದ್ದ ಸೈಡ್ ಈ ತರ ಕಟ್ಟಿದೀವಿ. ಇದು ಎಷ್ಟು ಅಡಿ ಇರ್ಬೋದು? ಅದು 8 ಅಡಿ ಕಂಬ. ಈಗ 8 ಅಡಿ ಕಂಬ ಹಾಕೊಂಡಿದ್ದೀರಾ? 8 ಅಡಿ ಕಂಬ. ಹಿಂಗೆ ಎಷ್ಟೆಷ್ಟು ಆಗ್ಬೇಕು? ಇದು 21-37 ಇದೆ. 21-37 ಉದ್ದ. ಈಗ ಈ ಸೆಂಟ್ರವು 8 ಅಡಿ ಅಲ್ಲ? 10 ಅಡಿ ಕಂಬ. 12 ಅಡಿ ಕಂಬ. 12 ಅಡಿ ಕಂಬ. ಆಲ್ಮೋಸ್ಟ್ ಸರ್, ಈ ಶೆಡ್ ಮಾಡಕ್ಕೆ ನಿಮ್ಗೆ ಎಷ್ಟು ಖರ್ಚು ಬಂದ? 50,000 ಖರ್ಚು. ಈ ಶೆಡ್ಡಿಗೋಸ್ಕರ ಹೊರಗಡೆ ಬಿಟ್ಟು ಬಸ್ ಎಲ್ಲ ಬಿಟ್ಟು. ಈಗ ನೋಡಿ, ಮಾಮೂಲಿ ನೆಲದಲ್ಲಿ ಇರೋದು ಬೆಸ್ಟ್. ಇನ್ನು ಎಲ್ಲ ಕೋಳಿ ಎಲ್ಲ ಕುತ್ಕೊಳ್ಳೋದು ಈ ತರ ಮಾಡಿದ್ರೆ ಬೆಸ್ಟ್ ಅಂತ. ಕೋಳಿ ಎಲ್ಲ ಕೋಳಿ ಅಲ್ಲೇ ಕುತ್ಕೊಳ್ಳೋದು. ಈಗ ನೋಡಿ ಕುತ್ತಲು ಎಲ್ಲ ನೈಟ್ ಹೊತ್ತು ಎಲ್ಲ ಕುತ್ಕೊಳ್ಳೋದು. ನೈಟ್ ಹೊತ್ತಿನ ಮೇಲೆ ಪೈಪ್ ಮಾಲೆ ಇಲ್ಲೆಲ್ಲ ಕುತ್ಕೊತವೆ. ಇದ್ರ ಮೇಲೆ ಕುತ್ಕೊಳ್ಳೋ ಮೇಲೆ ಅಂತ ಅದ್ರ ಮೇಲೆ ಸೂರ್ ಮೇಲೆ ಎಲ್ಲ ಕುತ್ಕೊತವೆ. ಅದು ಫ್ರೀಯಾಗಿ ಕುತ್ಕೊಳ್ಳಿ ಅಂತ. ನಾಟಿ ಕೋಳಿ ಕಡಿಮೆನೆ ತಳಿ ಕುತ್ಕೊಳ್ಳೋದು ಬೆಸ್ಟ್ ಅಲ್ಲ ಅಂತೀರಾ? ಯಾಕೆಂದ್ರೆ ಅಲ್ಲೇ ಇದ್ ಮಾಡಿ ಕುತ್ಕೊಳ್ಳೋದೇ ಇಲ್ಲ ಕಡಿಮೆ. ತಳ ಕುತ್ಕೊಳ್ಳೋದೇ ಕಡಿಮೆ. ಕುತ್ಕೊಳ್ಳೋದು ಕಮ್ಮಿ ಅಂತೀರಾ ಸರ್? ಇದು ಮೆಸ್ ಕಟ್ಟಿದ್ರಲ್ಲ, ಇದಕ್ಕೆ ನಿಮ್ಗೆ ಆಲ್ಮೋಸ್ಟ್ ಎಷ್ಟು ಖರ್ಚು ಬಂದಿರ್ಬೋದು? ಇದೊಂದ ಟೋಟಲ್ ಸುತ್ತ ಎಲ್ಲ 7,000 ಖರ್ಚು ಬಂದಿತ್ತು. ಎಷ್ಟು ಸುತ್ತ? 7,000. 35,000 ಕಡೆ ಆಗಿತ್ತು. ಎಷ್ಟು ಬಿಟ್ಟು ಎಷ್ಟು ಎಕರೆ? 20 ಕುಂಟೆ ಇದೆ. 20 ಕುಂಟೆ ನಿಮ್ಮ ಅನ್ಸಿಕೆ ಎಷ್ಟು ಕೋಳಿ ಸಾಕಿ ಚೆನ್ನಾಗಿರುತ್ತೆ? 20 ಕುಂಟೆಗೆ 1,000 ಸಾಕ್ಬೋದು. ನಾನು ಚಿಕನ್ 1,000 ಜಾಗ ಇದೆಲ್ಲ 1,000 ಸಾಕ್ಬೋದು. 1,000 ನೀಟಾಗಿ ಸಾಕ್ಬೋದು. ಅದ್ರ ಮೇಲೆ ಹಿಂಸೆ ಆಗುತ್ತೆ. ಇಷ್ಟು ಸರ್, ಇದು ಎಲ್ಲಿ ಸಿಗ್ತವೆ ಇವೆಲ್ಲ? ಬೆಂಗಳೂರಲ್ಲಿ ತಗೊಂಡಿದ್ದು. ಬೆಂಗಳೂರಲ್ಲಿ ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಇದು? 5 ವರ್ಷ ಬರುತ್ತಂತೆ. 5 ವರ್ಷ ಬಾಳಿಕೆ ಬರುತ್ತೆ. ಇದು ಎಷ್ಟು ಅಡಿ ಬರುತ್ತೆ ಬಂದ್ರೆ? 170 ಅಡಿ ಬರುತ್ತೆ. ಈಗ 2 ತರದ್ ಹಾಕಿದ್ರಲ್ಲ, ಒಂದು ಈ ತರ ಗ್ರೀನೇಸ್ ಹಾಕಿದ್ರ? ಆಗತ್ತೆ ಅಂತ ತಂದೆ ಶಾರ್ಟೇಜ್ ಆಯ್ತಲ್ಲ, ನಾನು ಇಲ್ಲೇ ತಂದು ಹಾಕಿದ್ದೀನಿ. ಇದೇ ಲೋಕಲ್ ತಂದೆ. ಅಲ್ಲಿ ಸ್ಟೀಲ್ ಮೇಸ್ ಹಾಕಿದ್ರಲ್ಲ, ಅದೇನ್ ಕಾಸ್ಟ್ ಆಗ್ಬೋದು? ಅದು 5,900 ರೂಪಾಯಿ ಒಂದು ರೋಲ್. ಎಷ್ಟು? 5,900 ರೂಪಾಯಿ. ಅಲ್ಲ, ಅದಕ್ಕೆ ಏನ್ ಡಿಫ್ರೆಂಟ್ ಸರ್? ಅದೊಂಚೂರು ಹೇಳ್ತೀರಾ? ಅದು ಅದ್ರಲ್ಲಿ ಈಗ ಏನು ಅಂದ್ರೆ ಅವು ಪಾವು ಏನೋ ನುಷಕ್ ಆಗಲ್ಲ ಅದ್ರೊಳಗೆ. ಇದ್ರೊಳಗೆ ಈಗ ಆವಾಲಿಕ್ಕಿ ಅಂತದ್ದು ಬರಕ್ ಆಗಲ್ಲ ಇದ್ರೊಳಗೆ. ಒಂದ್ ಸಣ್ಣ ಹಾವು ಸಹ ಬರಕ್ ಆಗಲ್ಲ ಇದ್ರಲ್ಲಿ. ಇದು ಬಿಗಿ ಬನ್ಸ್ದಾಗ ಐತೆ ಅಂತ. ಒಂದ್ ಸಣ್ಣ ಹಾವು ಸಹ ಇದ್ರಲ್ಲಿ ಬರಕ್ ಆಗಲ್ಲ. ಅಲ್ಲ, ಇವು ಕುಟ್ಟಿ ಹಿಡಿದು ಇಲ್ಲ 5 ವರ್ಷ ಬರ್ತಾವಂತ. 5 ವರ್ಷ ಬರ್ತೀನಿ ಅಂತ ವಾರಂಟಿ ಹೇಳಿದಾರ? ವಾರಂಟಿ ಹೇಳಿದ್ರು. ಇದಕ್ಕೆ ನಿಮ್ಮ ಅನ್ಸಿಕೆ ಈಗ ಸಾಕ್ತಿದ್ರಲ್ಲ, ಇದ್ ಬೆಸ್ಟ್ ಆ ತರದ್ ಮೆಸ್ ಬೆಸ್ಟ್? ಈಗ ಇದೇ ಬೆಸ್ಟ್ ಅನ್ಸುತ್ತೆ. ಯಾಕಂದ್ರೆ ಅದ್ರಲ್ಲಿ ಹಾವು ಪಾವು ನುಷಿತವೆ.
ಇದ್ರಲ್ಲಿ ಹಾವು ಪಾವು ಕಟ್ಟ ಏನು ಇರೋದೆಲ್ಲ ವಿಷಯ ಇಲ್ಲ. ಗೊತ್ತಾಗಲ್ಲ. ಹ್ಮ್. ಇದ್ರಲ್ಲಿ ನೋಸೆ ಇಲ್ಲ ಅಂತ ಹಾವು ಪಾವನ್ ವಿಷಯ ಅಲ್ಲ ನಿಮ್ ಚಾಯ್ಸ್ ಈ ತರ ಮಾಡ್ತೀವಿ. ಈಗ ಇಲ್ಲಿಂದ ಇಷ್ಟಕ್ಕೆ ನಾವು ಎಷ್ಟು ಅಡಿ ತಗೋಬೇಕು? ಆರ್ತವೆ ಅಂತಾರಲ್ಲ ನಾಟಿ ಕೋಳಿಗಳು. 7 ಅಡಿ 8 ಅಡಿ ಯಾರು ಬೇಕು. 7 ಅಡಿ 8 ಅಡಿನಾರ 100% ಬೇಕು ಅಂತೀರಾ? 100% ಬೇಕು. ಇದು ಸರ್ ಮೊಟ್ಟೆ ವಿಷಯಕ್ಕೆ ಬಂದ್ರೆ ಮೊಟ್ಟೆಯಲ್ಲಿ ಯಾವ್ಯಾವ ತರ ಇದು ಮಾಡ್ತೀರಾ? ಮತ್ತೆ ಎಲ್ಲ ಇನ್ನು ಮಟ್ಟಿಗೆ ಬಂದಿಲ್ಲ. ಮೊಟ್ಟೆ ಬಂದ್ರೆ ನಾನು ಮೊಟ್ಟೆ ಎಕ್ಸ್ಚೇಂಜ್ ಇಲ್ಲೇ ಮರಿ ಮಾಡ್ತಾನ ಅಂತ ಮಾಡಿ. ಇಲ್ಲೇ ಇನ್ನು ನಮ್ಮ ಹೊರಗಡೆ ತರದಂಗ್ ಮಾಡ್ತೀರಾ? ಇಲ್ಲೇ ತರೋಣ ಅಂತ ಇಲ್ಲೇ ಮರಿ ಮಾಡ್ತಾನ ಅಂತ. ಈಗ ಹುಂಜ ಸಾಕಿರ್ ಬೆಸ್ಟಾ ನಾಟಿ ಯಾಟೆ ಸಾಕಿರ್ ಬೆಸ್ಟಾ? ಎರಡು ಮಿಕ್ಸ್ ಅಲ್ಲಿ ಇದ್ರೆ ಚಂದ. ಎರಡು ಮಿಕ್ಸ್ ಅಲ್ಲಿ ಇದ್ರೆ ಚೆನ್ನಾಗ್ ಬರ್ತದೆ. ಹುಂಜ ಅಂದ್ರೆ ಜಲ್ದಿ ಇಳುವರಿ ಬರ್ತವೆ ಮಾರಕ್ಕೆ. ಈಗ ಯಾಟೆ ಲೇಟ್ ಒಂದ್ ಸ್ವಲ್ಪ ತೂಕ ಬರೋದು. ಲೇಟು. ಹುಂಜಾರ್ ಬೇಗ ತೂಕ ಹುಂಜ ಬಂದ್ಬಿಡ್ತಾವ? ಬೇಗ ತೂಕ ಬರ್ತವೆ ಚಿಕನ್. ಇಲ್ಲೇ ಕೂತಿತ್ತವ. ಈಗ 1 ತಿಂಗಳ ಮರಿಗೆ ನೀವ್ ಯಾವ್ಯಾವ ತರ ಫುಡ್ ಮೇಂಟೈನ್ ಮಾಡ್ತೀರಾ? 1 ತಿಂಗಳಾದ್ಮೇಲೆ ನಾವ್ ಯಾವ ಫುಡ್ ಹಾಕಿರೋ ತಿಂತಾವು ಹೆಚ್ಚಿಗೆ. ಯಾವ ತರ? ಈಗ ಅಳಿಜೋಳ ನುಚ್ಚು ರಾಗಿ ಇವೆಲ್ಲಾನು ತಿಂತಾವ. ಎಲ್ಲ ಬ್ಯಾಚ್ ಎಲ್ಲ ಬ್ಯಾಚ್ ಯಾವ್ದಾಗಿ 1 ತಿಂಗಳು ಮರಿ ತಕಲೆ ಮೊದ್ಲಿರೋದ್ ಮೇನ್. ಈಗ 2ನೇ ತಿಂಗಳು 1 ತಿಂಗಳು ಹಾಕಿದ್ರಲ್ಲ, 1 ತಿಂಗಳಿಗೆ ಅವು ಎಷ್ಟು ಕೆಜಿ ಮೇವು ತಿನ್ಬೋದು? ಈಗ 1 ತಿಂಗಳಿಗೆ ಚಿಕಮ್ಮಿ ಡೈಲಿ ಒಂದ್ 10 ಕೆಜಿ 10-12 ಕೆಜಿ ಹಾಕ್ತೀನಿ. 10 ಕೆಜಿ 12 ಕೆಜಿ ತನಕ ಹಾಕ್ತೀರಾ? ಅದಾದ್ಮೇಲೆ ಒಂದ್ 15 ಕೆಜಿ ಜಾಸ್ತಿ ಜಾಸ್ತಿ ಹಾಕ್ಯಂಡ್ ಹೋಗ್ಬೇಕು. ದಪ್ಪದ ಆಲ್ಮೋಸ್ಟ್ ನೀವು ಒಂದ್ ಬ್ಯಾಚ್ 500 ಕೋಳಿ ಅವೆ ಅಂದ್ರೆ ಇಷ್ಟು ಬೆಳೆಸಿ ನೀಟಾಗಿ ಸಾಕೋವತ್ತಿಗೆ ನಿಮ್ಗೆ ಎಷ್ಟು ಖರ್ಚು ಬರ್ಬೋದು? ನನಗೆ ತಿಂಗಳಿಗೆ ಮೊದ್ಲು ಒಂದು 9,000 ಬರೋದು. 9,000 ಬರೋದು. 9,000. ಈಗ ಒಂದು 12,000 ತಿಂಗಳ ಒಂಚೂರು 2-3 ಸಾವಿರ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಬೆಳೆದಂಗೆ ಈಗ ಹೆಚ್ಚು ಕಮ್ಮಿ ನಾನು ದಪ್ಪದ ಕೊಡ್ತಾ ಇದೀನಿ ಕೋಳಿಯ. ಈಗಲೇ ಸ್ಟಾರ್ಟ್ ಮಾಡ್ತೀವಿ. ಈಗ ಎಷ್ಟು ತಿಂಗಳು ಕೋಳಿ ಸರ್ ಇವು? ನಂದು 4.5 ತಿಂಗಳು ಕೋಳಿ. ಇಷ್ಟು 4.5 ತಿಂಗಳಿಗೆ ಆಲ್ಮೋಸ್ಟ್ ಇಷ್ಟು ಬಂದವೆ. ಅಲ್ಲೇ 1.5 ಕೆಜಿ 2 ಕೆಜಿ ಬರಂಗ ಅವಲ್ಲ? 1.5 ಕೆಜಿ ಬಂದವೆ. ಅಲ್ಲೇ 1.5 ಕೆಜಿ ಮೂಮೆಂಟ್ ಇದಾವೆ. ಹುಂಜಗಳು ಮಾತ್ರ 1.5 ಕೆಜಿ ಇದಾವೆ. ಯಾಟೆ ಇಲ್ಲ. ಈಗ ಹುಂಜ ಯಾಟೆ ಅವ್ರು ತಿನ್ನರಿ ಬೇಕು ಅಂದ್ರೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳಿದ್ರೆ ಕೊಡ್ತೀರಲ್ಲ? ಕೊಡ್ತೀವಿ. ಹೇಳಿ ಕಾಂಟ್ಯಾಕ್ಟ್. 9972972125. ಮತ್ತೆ ಸರ್ ಇದೈತಲ್ಲ, ಈಗ ಒಂದು ಬ್ಯಾಚಿಗೆ ನಿಮ್ಗೆ ಎಷ್ಟು ಆದಾಯ ನಿರೀಕ್ಷೆ ಮಾಡ್ತಾ ಇದ್ದೀರಾ? ನಾನೊಂದು ಬ್ಯಾಚ್ಗೆ ಚಿಕಮ್ಮಿ ನನ್ನ ಖರ್ಚೆಲ್ಲ ಕಳೆದು 1.5 ಲಕ್ಷ. ನಿಮ್ ಖರ್ಚೆಲ್ಲ 1 ಲಕ್ಷ ಖರ್ಚು. ಎಷ್ಟು ಖರ್ಚು ಬರ್ಬೋದು ನಿಮ್ ಬ್ಯಾಚ್ ಖಾಲಿ ಮಾಡೋ ಹೊತ್ತಿಗೆ? ಒಂದು ಬ್ಯಾಚ್ ಖಾಲಿ ಮಾಡಕ್ಕೆ 1 ಲಕ್ಷ ಖರ್ಚು ಬರ್ಬೋದು ಮರಿಂದ. ಅದರಿಂದ 1 ಲಕ್ಷ ಖರ್ಚು ಬರ್ಬೋದು ಒಂದು ಬ್ಯಾಚ್ ಖಾಲಿ ಮಾಡೋ ಹೊತ್ತಿಗೆ. ಈಗ ಮರಿ ಏನ್ ರೇಟಿಗೆ ಸಿಗುತ್ತೆ ಸರ್ ನಿಮ್ಗೆ? ಮರಿ ನಾನು 90 ರೂಪಾಯಿ ತಂದಿದ್ದೆ. 90 ರೂಪಾಯಿ ಅವರೇ ಬಂದು ಕೊಟ್ಟೋಯ್ತಾರೆ? ಅವರೇ ಬಂದು ಕೊಟ್ಟೋಯ್ತಾರೆ. ಮಿಸ್ ಆಗಿ ಏನಾರು ಹುಷಾರಿಲ್ಲ ಅಂದ್ರೆ ಅವರೇ ಚೂರು ಗೈಡ್ ಪ್ಯಾಡ್ ಎಲ್ಲ ಕೊಡ್ತಾರೆ ಅವರೇ. ಎಲ್ಲಿ ತಂದಿದ್ದೀರಿ ಸರ್? ಹುಬ್ಳಿಯಿಂದ ತರಿಸಿದ್ದೆ. ಹುಬ್ಳಿಯಿಂದಲೇ ತರಿಸಿದ್ರಾ? ಈಗ ಸಾಕರಿಗೆ ನೀವು ಏನು ಅವರಿಗೆ ಗೈಡ್ ಮಾಡಕ್ ಇಷ್ಟಪಡ್ತೀರಾ? ಒಳ್ಳೇದ ಸಾಕರಿಗೆ ಒಳ್ಳೇದಯ. ಒಟ್ಟಲ್ಲಿ ಮಧ್ಯಾಹ್ನ ಅಂದ್ರೆ 100-200 ಸಾಕಿದ್ರೆ ಒಳ್ಳೇದು ಒಟ್ಟಿನಲ್ಲಿ. ಯಾಕಂದ್ರೆ ಒಂದ್ ಬ್ಯಾಚ್ ಸಾಕಿರ ಅವ್ರಿಗೆ ಹೆಂಗೆ ಏನು ಅಂತ ಗೊತ್ತಾಗುತ್ತಲ್ಲ. 100-200 ಸಾಕಿದ್ರೆ ಒಳ್ಳೇದು. ಚಿಕ್ಕದ್ರಿಂದ ದೊಡ್ಡದು ಮಾಡ್ಕೊಂಡ್ರೆ ಅದ್ರದ್ದು ಏನಾದ್ರು ಹೆಲ್ತ್ ಇಶ್ಯೂ ಏನೇ ಆದ್ರೂ ಗೊತ್ತಾಗುತ್ತೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಸಣ್ಣದ್ರ ಮಾಡಿದ್ರೆ ಒಂಚೂರು ತಡ್ಕೋಬಹುದು. ದೊಡ್ಡದಾದಂಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕು, ಜಾಸ್ತಿ ಖರ್ಚು ಬರುತ್ತೆ ಹಂಗೆ ಅಂತ. ಓಕೆ ಸರ್, ಅಷ್ಟು ಹೇಳಕ್ ಇಷ್ಟಪಡ್ತೀರಾ ನೀವು? ಹೌದು. ಪ್ರೀತಿಯ ರೈತ ಬಂದವ್ರೆ, ಇಲ್ಲಿ ಕೇಳಿಸ್ಕೊಂಡ್ರ ಮಿನಿಮಮ್ 500 ಕೋಳಿಯಿಂದ ಮಿನಿಮಮ್ 500 ಕೋಳಿಗೆ ಇವರು 2 ಲಕ್ಷ ಆದಾಯ ನಿರೀಕ್ಷೆ ಮಾಡ್ತಾರೆ, ಖರ್ಚೆಲ್ಲ ಕಳೆದು. ಈಗ ಮರಿಗಳು ಖರ್ಚು ಅಂದ್ರೆ 500 ಕೋಳಿಗೆ ಒಂದು 40-45 ಸಾವಿರ ಖರ್ಚು ಬರ್ಬೋದು ಮರಿಗೆ ಮಾತ್ರ. ಈಗ ಫುಡ್ ಒಂದು ತಿಂಗಳಿಗೆ 10ರಿಂದ 20 ಸಾವಿರ ಖರ್ಚು ಬರುತ್ತೆ 2ನೇ ತಿಂಗಳಿಗೆ. ಯಾಕಂದ್ರೆ 1ನೇ ತಿಂಗಳು ಅವ್ರು ನಾವು ತಂದಿರೋದ್ರಿಂದ 2ನೇ ತಿಂಗಳಿಗೆ 10ರಿಂದ 12 ಸಾವಿರ ಖರ್ಚು ಬರುತ್ತೆ. ಮತ್ತೆ ಪ್ರತಿ ತಿಂಗಳು ಜಾಸ್ತಿ ಒಂದು 3-4 ಸಾವಿರ ಜಾಸ್ತಿ ಆಗ್ಬೋದು. ಈ ತರ ನೀಟಾಗಿ ಸಾಕೊಂಡು ಹೋದ್ರೆ 100% ಸಕ್ಸಸ್ ಸಿಗುತ್ತೆ. ದಯವಿಟ್ಟು ಫಾಲೋ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ತೀನಿ. ಥ್ಯಾಂಕ್ಸ್.